ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕನಕ ಮತ್ತು ಮೀನಾ ಮಧ್ಯೆ ಜಗಳ ಆಗಿರುತ್ತೆ. ಅದರಿಂದ ಮೀನಾ ಬೇಜಾರಾಗಿ ಸುಸ್ತಾಗಿ ಮಲಗಿರ್ತಾಳೆ. ಆಗ ಸೂರ್ಯ ಅಲ್ಲಿಗೆ ಬಂದು ಏನು ಇಷ್ಟೊತ್ತಿಗೆ ಮಲಗಿಬಿಟ್ಟಿದ್ದಾಳಲ್ಲ ಅಂತ ಎಬ್ಸೋಕೆ ಹೋಗಿ ಏನೋ ಟಯರ್ಡಾಗಿ ಮಲಗಿರಲಿ ಬಿಡು ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಪಾತ್ರೆಗಳನ್ನೆಲ್ಲ ತೆಗೆದು ನೋಡ್ತಾನೆ. ನಂತರ ಮೀನಾ ಇನ್ನೂ ಅಡುಗೆನೇ ಮಾಡಲಿಲ್ವಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೊಂಡು ರೆಸ್ಟ್ ಮಾಡಲಿ ಬಿಡು ನೋಡ್ಕೊಳ್ಳೋಣ ಅಂತ ಅನ್ಕೋತಿರುವಾಗ ಸೂರ್ಯನಿಗೊಂದು ಫೋನ್ ಬರುತ್ತೆ. ಆಗ ಸೂರ್ಯ ಫೋನಲ್ಲಿ ಮಾತಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಾನೆ. ಈ ಕಡೆ ಶಾಂತಿ ಮನೆಗೆ ಬರ್ತಿದ್ದಂಗೆನೆ ಮೀನಾ ಮಲಗಿರೋದನ್ನ ನೋಡ್ತಾಳೆ. ಇವಳೇನು ಹಗಲೆಲ್ಲ ನಿದ್ದೆ ಮಾಡ್ತಿದ್ದಾಳಲ್ಲ, ಬರ್ತಾ ಬರ್ತಾ ಇವಳು ಆಟಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ಇವಳನ್ನ ಸುಮ್ಮನೆ ಬಿಟ್ರೆ ಆಗಲ್ಲ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಎಲ್ಲಾ ಪಾತ್ರೆಗಳನ್ನ ತೆಗೆದು ನೋಡ್ತಿರ್ತಾಳೆ. ಮೀನಾ ಇನ್ನೂ ಅಡುಗೆ ಮಾಡದೇ ಇರೋದನ್ನೇ ನೋಡಿ ಇವಳು ಇವತ್ತು ಅಡುಗೆನೇ ಮಾಡ್ಲಿಲ್ವಾ, ಬರ್ತಾ ಬರ್ತಾ ಇವಳು ಕೊಬ್ಬು ಜಾಸ್ತಿ ಆಗ್ತಿದೆ, ದೊಡ್ಡ ಮಹಾರಾಣಿ ತರ ಮಲಗಿದಾಳೆ, ಇವಳನ್ನ ಹೀಗೆ ಬಿಟ್ರೆ ಇವಳು ಇಷ್ಟ ಬಂದಂಗೆ ಆಡ್ತಾನೆ ಇರ್ತಾಳೆ, ಏನ್ ಮಾಡ್ಲಿ ಇವಳಿಗೆ ಅಂತ ಅನ್ಕೊಂಡು ಮತ್ತೆ ಶಾಂತಿ ಮೀನಾ ಮಲಗಿರೋ ಕಡೆ ಬಂದು ನೋಡ್ತಾಳೆ. ಆಗ ಮೀನಾ ಇನ್ನು ಮಲ್ಗೆ ಇರ್ತಾಳೆ, ಅಡುಗೆ ಮಾಡದೆ ಇನ್ನು ಮಲ್ಗೆ ಇದ್ದಾಳೆ. ಇರು ನಿನ್ಗೆ ಮಾಡ್ತೀನಿ ಅಂತ ಹೇಳಿ ಟೇಬಲ್ ಮೇಲಿದ್ದ ಜಗ್ ತಗೊಂಡು ಬಂದು ಮಲಗಿರೋ ಮೀನಾ ಮುಖಕ್ಕೆ ಶಾಂತಿ ನೀರು ಸುರಿದ್ ಬಿಡ್ತಾಳೆ. ನೀರಿನ ಜಗ್ ತಗೊಂಡು ಶಾಂತಿ ಬರ್ತಿರುವಾಗಲೇ ಸೂರ್ಯ ಆ ಕಡೆಯಿಂದ ಬರ್ತಾ ಇರ್ತಾನೆ. ಶಾಂತಿ ನೀರು ಸುರಿದ ತಕ್ಷಣನೇ ಮಲಗಿದ್ ಮೀನಾ ಎದ್ದು ಕೂತ್ಕೋತಾಳೆ. ಅತ್ತೆ ಏನಾಯ್ತು ಅತ್ತೆ ಅಂತ ಮೀನಾ ಕೇಳಿದಾಗ, ಏನೇ ನಿನ್ ಕೊಬ್ಬು ಜಾಸ್ತಿ ಆಯ್ತಾ, ಸೊಗ್ಸಾಗಿ ನಿದ್ದೆ ಮಾಡ್ತಿದ್ಯಲ್ಲ ಅಂತ ಶಾಂತಿ ಹೇಳ್ತಿರೋವಾಗಲೇ ಅಲ್ಲಿಗೆ ಸೂರ್ಯ ಬಂದು ಶಾಂತಿ ಕೈಲಿರೋ ಜಗ್ ಕಿತ್ಕೊಂಡು ಹೊಡೆಯೋ ತರ ಹೋಗಿ ಜಗ್ನ ಜೋರಾಗಿ ಬಿಸಾಕ್ಬಿಡ್ತಾನೆ. ಆಗ ಶಾಂತಿ ಸೂರ್ಯನ ನೋಡಿ ಭಯ ಪಡ್ತಿರೋವಾಗ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ. ಏನ್ರೋ ಅದು ಅಷ್ಟೊಂದು ಜೋರಾಗಿ ಶಬ್ದ ಆಗ್ತಿದ್ಯಲ್ಲ ಅಂತ ರಂಗನಾಥ್ ಅವ್ರು ಬಂದಾಗ ಶಾಂತಿ ಹೆದರ್ಕೊಂಡು ರಂಗನಾಥ್ ಅವ್ರ ಹತ್ರ ಓಡೋಗ್ತಾಳೆ. ನಂತರ ನೋಡ್ರಿ ಇವನು ನನ್ನ ಜಗ್ಗಲ್ ಹೊಡಿಯೋದಕ್ಕೆ ಬಂದಿದ್ದಾನೆ, ಬಿಟ್ರೆ ನಾನು ತಲೆ ಮೇಲೆ ಹೊಡೆದ್ ಬಿಡ್ತಿದ್ದ ಇವಾಗ ಅಂತ ಶಾಂತಿ ಹೇಳಿದಾಗ, ಏನೇ ಈ ತರ ಎಲ್ಲ ಹೇಳ್ತಿದ್ಯಾ, ಅವ್ನು ನಿನ್ ಮಗ ಅಲ್ವೇನೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ ನಾನು ಹೇಳ್ತಿಲ್ವೇನ್ರಿ, ನಾನು ಹೇಳ್ತಿರೋದಲ್ಲ ನಿಜ, ಅಲ್ಲಿ ನೋಡಿ ಜಗ್ಗಲ್ ನಾನು ಹೊಡಿಯೋದಕ್ಕೆ ಬಂದಿದ್ದ, ಬೇಕಾದ್ರೆ ನೋಡಿ ಜಗ್ಗು ಅಲ್ಲೇ ಬಿದ್ದಿದೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಹಾಗಾದ್ರೆ ನೀನೇನಾದ್ರೂ ಮಾಡಿರ್ತೀಯ ಬಿಡು ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ಮನೋಜ ಅಲ್ಲಿಗೆ ಬಂದು, ಅಪ್ಪ ಇವ್ನು ಹಾಗೆ ಮಾಡಿರ್ತಾನಪ್ಪ, ಇವ್ನು ಎಲ್ರ ಮೇಲೂ ಕೈ ಮಾಡ್ತಾನಪ್ಪ, ಕೋಪ ಬಂದ್ರೆ ಯಾರು ಏನು ಅಂತಾನೆ ನೋಡಲ್ಲ, ಚಿಕ್ಕ ವಯಸ್ಸಿಂದಾನೆ ಇವ್ನು ಇದೇ ತರ ಕೆಲಸ ಅಲ್ವೇನಪ್ಪ ಮಾಡ್ತಾ ಬಂದಿರೋದು ಅಂತ ಮನೋಜ ಹೇಳ್ತಾನೆ. ಏನ್ ನಡೀತು ಅಂತ ನಾನು ಕೇಳ್ತಿದ್ದೀನಲ್ವಾ, ನಿನ್ ಪಾಡಿಗೆ ನೀನು ಮಾತಾಡ್ತಾನೆ ಇದ್ರೆ ಹೇಗೋ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ ಅಂತ ಮನೋಜನ್ ಮೇಲೆ ರಂಗನಾಥ್ ಅವ್ರು ರೇಗಿದಾಗ, ಅಪ್ಪ ಸೂರ್ಯ ಅಮ್ಮನ್ನ ಹೊಡಿಯೋದಕ್ಕೆ ಹೋಗಿರಲ್ಲಪ್ಪ, ಇಲ್ಲಿ ಬೇರೆ ಏನೋ ನಡೆದಿದೆ ಅಂತ ರವಿ ಹೇಳ್ತಾನೆ. ಆಗ ಶ್ರುತಿ ಬಂದು, ಮೀನಾ ಮರಿ ಏನಾಯ್ತು, ನಿಮ್ಮ ಮುಖದ ಮೇಲೆಲ್ಲ ನೀರು ಯಾಕೆ ಬಿದ್ದಿದೆ, ಏನಾಯ್ತು ಹೇಳಿ ಅಂತ ಕೇಳಿದಾಗ ಮೀನಾ ಸುಮ್ಮನೆ ನಿಂತಿರ್ತಾಳೆ. ಆಗ ಸೂರ್ಯ, ಅಪ್ಪ ಮೀನಾ ಸ್ಥಿತಿ ನೋಡಪ್ಪ, ಮೀನಾಗಿ ಇವ್ರು ಏನ್ ಮಾಡಿದ್ರು ಗೊತ್ತೇನಪ್ಪ ಅಂತ ಹೇಳ್ತಿರೋವಾಗ್ಲೇ ತಕ್ಷಣ ಶಾಂತಿ ಬಂದು, ರೀ ಇವಳು ಎಂತ ಕೆಲಸ ಮಾಡಿದಾಳೆ ಗೊತ್ತೇನ್ರಿ, ಹೊಟ್ಟೆ ಹಶ್ವಾಗ್ತಿದೆ ಅಂತ ಅಡುಗೆ ಮನೇಲಿ ಹೋಗಿ ನೋಡಿದ್ರೆ ಇವಳು ಅಡುಗೆನೇ ಮಾಡಿಲ್ಲ ರೀ, ನಡ್ಮನೇಲಿ ಬಂದು ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಅತ್ತೆ ಹಾಲಲ್ಲಿ ಮಲ್ಗದೆ ಇನ್ನೆಲ್ಲಿ ಮಲ್ಗ್ತಾರವರು, ಅವ್ರಿಗೇನು ಮಲ್ಗೋದಕ್ಕೆ ರೂಮ್ ಇದೆಯಾ ಅಂತ ಶ್ರುತಿ ಕೇಳಿದಾಗ, ನೋಡು ಶಾಂತಿ ಇಲ್ಲಿ ನೀನೇನೋ ಮಾಡಿದ್ಯಾ ಅಂತ ಹೇಳಿ ಮೀನಾ ಏನಾಯ್ತು ಹೇಳಮ್ಮ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಮೀನಾ, ನನ್ನ ಕ್ಷಮಿಸ್ಬಿಡಿ ಮಾವ, ನಾನು ಅಡುಗೆನೇ ಮಾಡಿಲ್ಲ, ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಮಾವ ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳಿದಾಗ, ಅದನ್ನ ಬಿಡಮ್ಮ, ಮೊದಲು ಏನು ನಡೀತು ಅದನ್ನ ಹೇಳು, ನೀನು ಯಾವತ್ತೂ ಮಲಗ್ದವಳೆ ಅಲ್ಲ, ಮನೇಲಿರೋ ಎಲ್ಲ ಕೆಲಸನೂ ಮುಗೀತಾ ಅಂತ ಹುಡುಕಿ ಕೆಲಸ ಮಾಡ್ತಿದ್ದವಳು ನೀನು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಮೀನಾ, ಮಾವ ಬೇಕು ಅಂತ ಏನೋ ನಿದ್ದೆ ಮಾಡ್ತಿರ್ಲಿಲ್ಲ, ಯಾಕೋ ಹುಷಾರಿರಲಿಲ್ಲ ಮಾವ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲಗಿದ್ದೆ ಅಷ್ಟೇನೆ, ಹಾಗೆ ಗೊತ್ತಿಲ್ಲದೇನೆ ನಿದ್ದೆ ಬಂದ್ಬಿಡ್ತು ಅಂತ ಹೇಳಿದಾಗ, ಮೀನಾ ಮರಿ ನಿಮ್ಗೆ ಹುಷಾರಿಲ್ವಾ ಅಂತ ಹೇಳಿ ಶ್ರುತಿ ಮೀನಾನ ಮುಟ್ ನೋಡ್ತಾಳೆ. ನಂತರ ಏನಾಯ್ತು ನಿಮಗೆ, ಮೈಯೆಲ್ಲ ಇಷ್ಟೊಂದು ಬಿಸಿಯಾಗಿದೆಯಲ್ಲ ಅಂತ ಶ್ರುತಿ ಕೇಳಿದಾಗ, ಏನೂ ಇಲ್ಲ ಬಿಡಿ ಶ್ರುತಿ ಅಂತ ಮೀನಾ ಹೇಳಿದಾಗ, ಇಲ್ಲ ನಿಮಗೆ ಜ್ವರ ಬಂದಿದೆ ಮೀನಾ ಮರಿ ಅಂತ ಶ್ರುತಿ ಹೇಳ್ತಾಳೆ. ಆಗ ಸೂರ್ಯ, ನನಗೆ ಫೋನ್ ಮಾಡೋದಲ್ವೇನೆ ಮೀನಾ, ನಾನೇ ಬಂದು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿದಾಗ, ನನಗೇನು ಆಗಿಲ್ಲ ರೀ, ಅದೆಲ್ಲ ಏನು ಬೇಡ ಬಿಡಿ ಅಂತ ಮೀನಾ ಹೇಳ್ತಾಳೆ. ಅಪ್ಪ ಅವಳಿಗೆ ಮೈ ಹುಷಾರಿಲ್ಲ ಅಂತ ಮಲಗಿದ್ರೆ ಇವ್ರು ನೀರು ತಗೊಂಡು ಬಂದು ಅವಳ ಮೇಲೆ ಸುರಿದಿದ್ದಾರಪ್ಪ, ಅದಕ್ಕೆ ನನಗೆ ಕೋಪ ಬಂದು ಅವ್ರ ಕೈಯಲ್ಲಿ ಜಕ್ಕಿತ್ಕೊಂಡು ಬಿಸಾಕ್ದೆ ಅಂತ ಸೂರ್ಯ ಹೇಳಿದಾಗ, ಏನೇ ಹಾಳಾದವಳೆ, ಸೂರ್ಯ ಹೇಳಿದ ನಿಜನಾ, ಮಲಗಿರೋ ಮೀನಾ ಮೇಲೆ ನೀರು ಸುರಿದ್ಬಿಟ್ಟಿಯೇನೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಮನೋಜ, ಬಿಡಪ್ಪ ಗೊತ್ತಿಲ್ದೇನೆ ಏನೋ ಹಾಕಿರ್ಬೋದು ಅಂತ ಹೇಳ್ತಿರುವಾಗ ರಂಗನಾಥ್ ಅವ್ರ ಕೋಪ ಮಾಡ್ಕೊಂಡು, ಮೊದಲು ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ ಹೇಳಿ ಮತ್ತೆ ಶಾಂತಿನ ಪ್ರಶ್ನೆ ಮಾಡ್ತಾರೆ. ಹೇಳೆ ಮಲಗಿರೋ ಮೀನಾ ಮೇಲೆ ನೀರು ಸುರಿದ್ಯಾನೆ ಅಂತ ಕೇಳಿದಾಗ, ಅಯ್ಯೋ ಹೌದಪ್ಪ, ಹಗಲೇ ನಿದ್ದೆ ಮಾಡ್ತಿದ್ರೆ ಬೇರೆ ಏನು ಮಾಡೋಕ್ಕಾಗುತ್ತೆ ಅಂತ ಶಾಂತಿ ಹೇಳ್ತಾಳೆ. ಅನಿಷ್ಟವೇ, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಲದ್ದಿ ತುಂಬಿದ್ಯಾ, ಅವಳು ಯಾವತ್ತಾದ್ರೂ ಹಗಲಲ್ಲಿ ಮಲಗಿದಾಳೇನೆ, ರಾತ್ರಿ ನೀವೆಲ್ಲರೂ ಬೇಗ ಹೋಗಿ ಮಲಗ್ತೀರಾ, ಆದರೆ ಅವಳು ರಾತ್ರಿ ಎಲ್ಲ ಕೆಲಸ ಮುಗಿಸಿನೇ ತಾನೇ ಮಲಗೋದು, ಅಂತದ್ರಲ್ಲಿ ಇವಾಗ ಮಲಗಿದಾಳೆ ಅಂತಂದ್ರೆ ಅವಳಿಗೆ ಆರೋಗ್ಯ ಸರಿ ಇದೆಯೋ ಇಲ್ವೋ ಅಂತ ಕೇಳೋದು ಬಿಟ್ಟು ಅವಳ ಮೇಲೆ ನೀರು ಸುರಿದಿದ್ಯಾ ಅಂತ ರಂಗನಾಥ್ ಅವ್ರು ಬೈತಿರೋವಾಗ ಅಲ್ಲಿಗೆ ರೋಹಿಣಿ ಬಂದು, ಮಾವ ಮೀನಾ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅತ್ತೆಗೆ ಗೊತ್ತಾಗ್ಬೇಕು ಹೇಳಿ ಅಂತ ಕೇಳ್ತಾಳೆ. ಹಾಗಲ್ಕಾಗಿ ಬೇವಿನಕಾಯಿ ಸಾಕ್ಷಿ ನೀನೊಬ್ಳು ಬಾಕಿ ಇದ್ದೆ ಅಲ್ಲ, ಅದಕ್ಕೆ ಅಂತ ಅವಳ ಮೇಲೆ ನೀರು ಸುರಿದ್ಬಿಡೋದಾ, ಸ್ವಲ್ಪನಾದ್ರೂ ಮನಸಾಕ್ಷಿ ಅನ್ನೋದು ಬೇಡವಾ ಅಂತ ಹೇಳಿ ಏನೇ ಮಲಗಿರೋರ್ ಮೇಲೆ ಈ ಥರ ನೀರು ಸುರಿದ್ಬಿಡೋದಾ, ಶಾಂತಿ ನಿನ್ನ ಬುದ್ಧಿ ಇಲ್ವೇನೆ, ಮನೇಲಿ ಬಾಳಕ್ ಬಂದಿರೋ ಸೊಸೆ ಅವಳು ಈ ಥರ ಎಲ್ಲ ನಡ್ಸ್ಕೊಳ್ಳೋದಾ, ನೀನು ಅವಳಿಗೆ ಈ ರೀತಿ ಎಲ್ಲ ಮಾಡೋದೆಲ್ಲ ಅವ್ರ ಅಮ್ಮನಿಗೆ ಗೊತ್ತಾದ್ರೆ ಅವ್ರು ಅಷ್ಟೊಂದು ನೊಂದ್ಕೊಳ್ಳಲ್ಲ, ನಿಮ್ಗೆಲ್ಲ ಮನಸಾಕ್ಷಿ ಅನ್ನೋದು ಇದೆಯಾ ಇಲ್ವಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಮೊದಲು ಇವ್ರಿಗೆ ಮನಸಾಕ್ಷಿ ಅಂದ್ರೆ ಏನು ಅಂತ ಕೇಳಪ್ಪ, ಅದೆಲ್ಲ ಎಲ್ಲಿರುತ್ತೆ ಅವ್ರಿಗೆ ಅಂತ ಸೂರ್ಯ ಹೇಳ್ತಾನೆ. ಆಗ ಅಮ್ಮ, ಪಾಪ ನಮ್ಮ ಅದಕ್ಕೆ ಏನೋ ಆರೋಗ್ಯ ಸರಿ ಇಲ್ಲ ಅಂತ ಮಲಗಿದ್ರು, ಅದಕ್ಕೆ ಅಂತ ಅವ್ರ ಮೇಲೆ ಈ ಥರ ಎಲ್ಲ ನೀರು ಸುರಿದಿದ್ಯಲ್ಲ, ನಿನ್ನ ವಯಸ್ಸಿಗೆ ಮಾಡೋ ಕೆಲಸನೇನಮ್ಮ ಇದು ಅಂತ ರವಿ ಕೇಳ್ತಿರೋವಾಗ, ಅತ್ತೆ ಇವತ್ತು ಅಡುಗೆ ಮಾಡಲಿಲ್ಲ ಅಂದ್ರೆ ಏನಾಗ್ತಿತ್ತು, ಮೀನಾ ಅವ್ರಿಗೆ ಮನೇಲಿ ಅಡುಗೆ ಮಾಡೋಕ್ಕಂತಾನೆ ಇರೋದಾ, ನಿಮ್ಗೆ ಹೊಟ್ಟೆ ಹಸುವಾಗಿದ್ರೆ ನೀವೇ ಹೋಗಿ ಅಡುಗೆ ಮಾಡ್ಕೋಬೇಕಾಗಿತ್ತು, ಅದು ಬಿಟ್ಟು ಮೀನಾ ಅವ್ರನ್ನ ಈ ಥರ ಎಲ್ಲ ಟ್ರೀಟ್ ಮಾಡ್ತಿದ್ದೀರಲ್ಲ, ನಾನು ಡಬ್ ಮಾಡ್ತಿರೋ ಸೀರಿಯಲಲ್ಲಿ ಅತ್ತೆ ಸೊಸೆ ಕಾಟ ಕೊಡ್ತಾರೆ ಅಂತ ಕೇಳಿದ್ದೆ, ಆಗ ನಾನು ಅದನ್ನೆಲ್ಲ ಬರೀ ಸೀರಿಯಲಲ್ಲಿ ಮಾತ್ರ ನಡೆಯುತ್ತೆ ಅಂತ ಅನ್ಕೊಂಡಿದ್ದೆ,
ಆದರೆ ಈಗ ಇದು ನಮ್ಮನೇಲೆ ನಡೀತಾ ಇದೆ, ಇದೆಲ್ಲ ಡೊಮೆಸ್ಟಿಕ್ ಅಬ್ಯೂಸ್ ಆಗುತ್ತೆ ಅತ್ತೆ, ನೀವು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಶ್ರುತಿ ಕೇಳ್ತಾಳೆ. ಆಗ ಶಾಂತಿ, ಅಲ್ಲ ಈಗ ನಾನು ಏನು ಅಂಥದ್ದು ಮಾಡಿದೆ ಅಂತ ಎಲ್ಲರೂ ನನಗೆ ಈ ಥರ ಸೇರ್ಕೊಂಡು ಬೈತಿದ್ದೀರಾ ಅಂತ ಕೇಳಿದಾಗ, ಹಾಗಾದ್ರೆ ನೀನು ಮಲಗಿರ್ತೀಯಲ್ಲ, ಆಗ ನಾನು ನೀರು ತೊಗೊಂಡು ಬಂದು ನಿನ್ನ ಮೇಲೆ ಸುರಿತೀನಿ, ಹಾಗೆ ಮಾಡ್ಲಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನಂತರ ಅತ್ತೆ, ನೀವು ಮೀನು ಅವ್ರಿಗೆ ನೀರು ಹಾಕಿದ್ದೀರಲ್ಲ, ಆ ರೀತಿ ನನಗೇನಾದರೂ ಹಾಕಿದ್ರೆ ನಾನಂತ ಸುಮ್ಮನೆ ಇರ್ತಾ ಇರಲಿಲ್ಲ, ಕುದೀತಾ ಇರೋ ನೀರು ತೊಗೊಂಡು ಬಂದು ನಿಮ್ಮ ಮೇಲೆ ಸುರಿತಿದ್ದೆ ಅಂತ ಶ್ರುತಿ ಹೇಳ್ತಾಳೆ. ಆಗ ಶಾಂತಿ, ಹೇ ರವಿ ಏನೋ ಇದು, ಅತ್ತೆ ಅಂತ ಮರ್ಯಾದೆ ಕೊಡ್ದೇನೆ ಬೈಕ್ ಬಂದಾಗೆಲ್ಲ ಮಾತಾಡ್ತಿದ್ದಾಳಲ್ಲ ಇವಳು ಅಂತ ಹೇಳಿದಾಗ, ಅವಳು ಮಾತಾಡದೆ ಇನ್ನೇನೆ ಮಾಡ್ತಾಳೆ, ಮೊದಲು ನೀನು ಸೊಸೆದಿರ್ಗೆ ಮರ್ಯಾದೆ ಕೊಡೋದನ್ನ ಕಲಿ, ಮೀನ ಏನು ನಿನ್ನ ಕೈ ಕೆಳಗಡೆ ಕೆಲಸ ಮಾಡೋ ಆಳು ಅಂತ ಅನ್ಕೊಂಡಿದ್ಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಮ್ಮ ಸಂಬಳ ತಗೊಂಡು ಕೆಲ್ಸಕ್ಕೆ ಬರೋರು ಸಹ ನೀವು ಈ ಥರ ಟ್ರೀಟ್ ಮಾಡಿದ್ರೆ ಸುಮ್ಮನೆ ಅಂತೂ ಇರೋದಿಲ್ಲ, ನೀವೇನೇ ಮಾಡಿದ್ರು ಕೂಡ ಅದಕ್ಕೆ ಏನು ಮಾತಾಡಲ್ಲ ಅಂತ ತಾನೇ ನೀವು ಈ ಥರ ಎಲ್ಲ ಮಾಡ್ತಿರೋದು ಅಂತ ರವಿ ಹೇಳ್ತಿರ್ತಾನೆ. ಆಗ ಮನೋಜ, ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ದೀರೋ, ಮೀನಮ್ಮನಿಗೆ ಜ್ವರ ಬಂದಿದೆ ಅಂತ ಅಮ್ಮನಿಗೆ ಹೇಗೋ ಗೊತ್ತಾಗಬೇಕು, ಈಗ ಏನಾಯ್ತು, ಒಂದು ಬಿನ್ಗೆ ನೀರು ತೊಗೊಂಡು ಬಂದು ಸುರಿದ್ಬಿಟ್ರ ಅಮ್ಮ, ಇಲ್ಲ ತಾನೇ ಸ್ವಲ್ಪ ಜಗ್ಗಲ್ಲಿರೋ ನೀರು ತಾನೇ ಸುರಿದಿರೋದು, ಅದರಿಂದ ಏನಾಗ್ಬಿಡ್ತು ಬಿಡೋ ಅಂತ ಮನೋಜ ಹೇಳ್ತಿರುವಾಗ, ಲೋ ಪೆಂಗ್ಯ, ಇದೇ ಥರ ನೀರನ್ನ ನಿನ್ನ ಹೆಂಡತಿ ಮೇಲೆ ಸುರಿದ್ರೆ ನೀನು ಸುಮ್ಮನೆ ಇದ್ಬಿಡ್ತಿದ್ಯೇನೋ ಅಂತ ಹೇಳಿ, ನೀನು ಇರ್ತೀಯ ಬಿಡೋ, ಯಾಕಂದರೆ ಸಕ್ಕರೆ ಏನೇ ಮಾಡಿದ್ರು ನೀನೇನು ಕೇಳೋದೇ ಇಲ್ವಲ್ಲ, ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಕಣೋ, ನನ್ನ ಹೆಂಡತಿ ಜೊತೆ ಯಾರಾದರೂ ಕೆಟ್ಟದಾಗ ನಡ್ಕೊಂಡ್ರೆ ನಾನಂತೂ ಯಾರನ್ನು ಬಿಡೋ ಅಂತ ಮಗನೇ ಅಲ್ಲ, ಅವ್ರಿಗೆ ಯಾರಾದರೂ ಸರಿನೇ, ಸಕ್ಕರೆ ಆಗಿರೋದಕ್ಕೆ ಜಗ್ನೆ ಐತಿ ತಲೆ ಮೇಲೆ ಹೊಡೆದ್ಬಿಡೋಣ ಅಂತ ಹೋಗಿದ್ದೆ, ಅದೇ ಬೇರೆ ಯಾರಾದರೂ ಆಗಿದ್ರೆ ಅಂತ ಸೂರ್ಯ ಹೇಳ್ತಿರುವಾಗ, ಏನೋ ತಲೆ ಮೇಲೆ ಹೊಡೆದು ಕೊಂದ್ಬಿಡ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ನಂತರ ನೋಡಿದ್ರ ಅವ್ನ ಹೆಂಡತಿಗೋಸ್ಕರ ನನ್ನೇ ಕೊಲ್ತಾನಂತ ಶಾಂತಿ ರಂಗನಾಥ್ ಹತ್ರ ಹೇಳ್ತಿರುವಾಗ, ನೀನ್ ಮಾಡಿರೋ ತಪ್ಪನ್ನು ಮುಚ್ಚಾಕೋದಕ್ಕೆ ಅವನ ಮೇಲೆ ಆಪಾದನೆ ಮಾಡ್ತಿದ್ಯಾ, ಎಂತ ಕೆಲಸ ಮಾಡಿದ್ಯೆ, ನೀನ್ ಅತ್ತೆ ಅಂತ ಅಧಿಕಾರ ಚಲಾಯಿಸ್ತಿದ್ಯಾ, ಮೀನ ನಿನಗೆ ಮರ್ಯಾದೆ ಕೊಡೋವರೆಗೂ ಮಾತ್ರನೇ ನಿನ್ಗೆ ಅತ್ತೆ ಅನ್ನೋ ಅಧಿಕಾರ ಇರೋದು, ಅದು ನಿನಗೆ ಗೊತ್ತಿರಲಿ, ತಾಳ್ಮೆ ಅನ್ನೋದಕ್ಕೂ ಒಂದು ಮಿತಿ ಅಂತ ಇರುತ್ತೆ, ಅದನ್ನ ಮೀರೋ ಹಾಗೆ ನೀನೇ ನಡ್ಕೋಬೇಡ, ಆ ತಾಳ್ಮೆ ಏನಾದರೂ ಮಿತಿ ಮೀರಿತು ಅಂತಂದ್ರೆ ನಿನ್ಗೆ ಯಾವ ಮರ್ಯಾದೆನೂ ಇರಲ್ಲ, ಅವಳಿಗೇನು ಗೊತ್ತಾಗಲ್ಲ ಸುಮ್ಮನೆ ಇದ್ದಾಳೆ ಅಂತ ನೀನು ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಅನ್ಸುತ್ತೆ, ಆದ್ರೆ ಅವಳು ತಾಳ್ಮೆಗೆಟ್ಟು ನಿನ್ನ ವಿರುದ್ಧ ಏನಾದರೂ ತಿರುಗ್ಬಿಟ್ರೆ ನೀನು ಅದನ್ನ ಸಹಿಸ್ಕೊಳ್ಳೋದು ಕೂಡ ಸಾಧ್ಯನೇ ಇಲ್ಲ, ಅವಳು ತಾಳ್ಮೆಯಿಂದ ಇದ್ದಾಳೆ ಅಂತ ಪದೇ ಪದೇ ಹೋಗಿ ಅವಳ ಹತ್ರ ಕೆಟ್ಟದಂಗೆ ನಡ್ಕೋತೀಯಾ, ಎಷ್ಟೇ ಹೇಳಿದ್ರು ನಿನ್ಗೆ ಇಷ್ಟ ಬಂದಂಗೆ ಆಡ್ತಿದ್ಯಲ್ಲೇ, ಮಕ್ಕಳ ಮುಂದೆ ಸೊಸೆಯಂದ್ರ ಮುಂದೆ ನೀನು ಕೊಡಿಬಾರ್ದು ಅಂತ ತಾಳ್ಮೆಯಿಂದ ಸುಮ್ಮನೆ ಇದ್ದೀನಿ, ಇಲ್ಲ ಅಂದಿದ್ರೆ ನೀನು ಮಾಡೋ ಕೆಲಸಕ್ಕೆಲ್ಲ ಸೇರಿಸಿ ಅಂತ ರಂಗನಾಥ್ ಅವ್ರು ಶಾಂತಿ ಕೊಡಿಯೋದಕ್ಕೆ ಹೋಗ್ತಾರೆ. ಆಗ ಸೂರ್ಯ ಅಪ್ಪ ಅಪ್ಪ ಅಂತ ಹೋಗಿಡ್ಕೊಂಡು, ಬೇಡ ಬಿಡಪ್ಪ ಬಾರಪ್ಪ ಕೂತ್ಕೊ ಅಂತ ಹೇಳಿ ಕರ್ಕೊಂಡು ಬಂದು ಕೂರಿಸ್ತಾನೆ. ಯಾವಾಗ ನೋಡಿದ್ರು ಮನೇಲಿ ಈ ಥರದ ಕೆಲಸಗಳನ್ನ ಮಾಡ್ತಾನೆ ಇರ್ತಾಳೆ, ಇವಳು ತಿಂದು ಕೊಬ್ಬು ಜಾಸ್ತಿ ಆಗಿದೆ ನೋಡೆ ಶೂರ್ಪನಕ್ಕಿ, ನೀನ್ ಪಾಪದ ಮೇಲೆ ಪಾಪನ ಮಾಡ್ತಾ ಇದೆಯಾ ಕಣೆ, ಆ ದೇವ್ರು ನಿನ್ನ ಯಾವತ್ತೂ ಕ್ಷಮಿಸಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ರೋಹಿಣಿ ಶಾಂತಿ ನೋಡಿ ದಿನ ನನ್ನ ಬೈತಾನೆ ಇದ್ರಿ ಅಲ್ವಾ, ಇವತ್ತು ಎಲ್ಲದಕ್ಕೂ ಸೇರಿಸಿ ಸರಿಯಾಗಿ ಉಗಿಸ್ಕೊತಿದ್ದೀರಾ ಅಂತ ಒಳಗೊಳಗೆ ನಗ್ತಾ ಇರ್ತಾಳೆ. ನಂತರ ಇವಳು ಇಂಥದ್ನೆಲ್ಲ ತಿಳ್ಕೊಳ್ಳೋದೇ ಇಲ್ಲ, ಇವಳನ್ನ ಇಷ್ಟೊಂದು ದೂರ ಹೋಗೋದಕ್ಕೆ ಬಿಟ್ನಲ್ಲ ಅದು ನಂದೇ ತಪ್ಪು, ಅದಕ್ಕಾಗಿ ಅವಳಿಗೋಸ್ಕರ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಮ್ಮ ಅಂತ ರಂಗನಾಥ್ ಅವರು ಮೀನಾ ಕೈ ಮುಗಿತಾರೆ. ಅಯ್ಯೋ ಮಾವ ಏನು ಮಾಡ್ತಿದ್ದೀರಾ ನೀವು ಅಂತ ಮೀನಾ ಕೇಳಿದಾಗ, ಮತ್ತೆ ಇನ್ನೇನಮ್ಮ ಮಾಡಲಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ದಯವಿಟ್ಟು ನೀವು ಹಾಗೆಲ್ಲ ಮಾಡಬೇಡಿ ಮಾವ, ನನಗೆ ತಂದೆ ಇಲ್ಲ ಅಂತ ನಾನು ಅನ್ಕೊಂಡೇ ಇಲ್ಲ, ನಿಮ್ಮನ್ನ ನನ್ನ ತಂದೆ ಸ್ಥಾನದಲ್ಲಿ ನೋಡ್ತಿದ್ದೀನಿ, ನೀವು ನನ್ನ ಹತ್ರ ಕ್ಷಮೆ ಕೇಳಿದ್ರೆ ಅದು ನನಗೆ ಮಾವ ಪಾಪ, ಇನ್ಮೇಲೆ ನೀವು ಆ ರೀತಿಯೆಲ್ಲ ಕ್ಷಮೆ ಕೇಳಬೇಡಿ ಮಾವ ಅಂತ ಮೀನಾ ಹೇಳಿದಾಗ, ಅಪ್ಪ ಕ್ಷಮೆಗೂ ನಿನಗೂ ತುಂಬ ದೂರ ಇದೆಯಪ್ಪ, ಕ್ಷಮೆ ಕೇಳೋಂಥ ಪರಿಸ್ಥಿತಿ ನಿನ್ಗೆ ಯಾವತ್ತೂ ಬರೋದೇ ಇಲ್ಲ, ಯಾಕಂದರೆ ಇದುವರೆಗೂ ನೀನು ಯಾರಿಗೂ ನೋವೇ ಕೊಟ್ಟಿರಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ಮಾವ ನಂದು ಇದರಲ್ಲಿ ತಪ್ಪಿದೆ, ನನಗೆ ಗೊತ್ತಿಲ್ಲದೇನೆ ಮಲಗ್ಬಿಟ್ಟಿದ್ದೆ ಅಂತ ಹೇಳಿದಾಗ, ಇದರಲ್ಲಿ ನಿಂದೇನಮ್ಮ ತಪ್ಪಿದೆ, ಎಲ್ಲಾನು ಮಾಡಿದ್ದು ಇವಳು, ಈಗ ನೋಡಿದ್ರೆ ಏನು ಗೊತ್ತಿಲ್ಲ ನನ್ನ ಹತ್ರ ನಿಂತಿದ್ದಾಳಲ್ಲ ಅಂತ ಹೇಳಿ ಈಗಲಾದರೂ ಅವ್ರ ಹತ್ರ ನಿನಗೆ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತಿಲ್ವೇನೆ ಅಂತ ರಂಗನಾಥ್ ಅವ್ರು ಶಾಂತಿಗೆ ಹೇಳ್ತಾರೆ. ಮಾವ ಅದೆಲ್ಲ ಏನು ಬೇಡ ಮಾವ, ಏನೋ ಸ್ವಲ್ಪ ಸುಸ್ತಾಯ್ತು ಅಂತ ಕೂತ್ಕೊಂಡೆ, ಹಾಗೆ ನಿದ್ದೆ ಬಂದ್ಬಿಡ್ತು, ಸ್ವಲ್ಪ ಹೊತ್ತಲ್ಲೇ ನಾನು ಅಡುಗೆ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಅಂತ ಮೀನಾ ಹೋಗ್ತಿರೋವಾಗ, ಮೀನಾ ಸ್ವಲ್ಪ ಇರು, ನೀನು ಯಾಕೆ ಹೋಗಿ ಅಡುಗೆ ಮಾಡಬೇಕು, ನೀನೇ ನಿಮ್ಮ ಮನೆ ಆಳೇನೆ ಅಂತ ಸೂರ್ಯ ಕೇಳ್ತಾನೆ. ಅದೇನೇ ಅಲ್ವಾ, ಈ ಮನೇಲಿ ನೀನು ಒಬ್ಬಳೇ ಯಾಕಮ್ಮ ಅಡುಗೆ ಮಾಡಬೇಕು, ಇಷ್ಟೊಂದು ಜನ ಇದ್ದಾರೆ, ಒಂದು ಸ್ವಲ್ಪ ಜನಕ್ಕೆ ಅಡುಗೆ ಮಾಡೋದಕ್ಕಾಗೋದಿಲ್ವಾ ಅಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಮಾವ ನನಗೇನಾದರೂ ಅಡುಗೆ ಮಾಡೋಕ್ಕೆ ಗೊತ್ತಿದ್ರೆ ನಾನೇ ಅಡುಗೆ ಮಾಡ್ತಿದ್ದೆ, ಆದರೆ ಈಗ ಅಡುಗೆ ಮಾಡ್ತಾರೆ ಅದನ್ನ ಯಾರೂ ತಿನ್ನೋದಕ್ಕೆ ಆಗೋದಿಲ್ಲ, ಅದರಿಂದಾಗಿ ನಾನು ಒಬ್ಬ ಶೆಫ್ನೇ ಮದುವೆ ಆಗ್ಬಿಟ್ಟೆ ಅಂತ ಶ್ರುತಿ ಹೇಳ್ತಾಳೆ. ಆಗ ರೋಹಿಣಿ, ಮಾವ ಮೀನಾಗ ಜ್ವರ ಅಂತ ಗೊತ್ತಿರಲಿಲ್ಲ ಮಾವ, ಗೊತ್ತಿದ್ರೆ ನಾನೇ ಅಡುಗೆ ಮಾಡ್ತಿದ್ದೆ ಅಂತ ಹೇಳಿದಾಗ, ಅಲ್ಲ ಅವಳ ಆರೋಗ್ಯ ಸರಿ ಇಲ್ದಿರುವಾಗ ಮಾತ್ರ ಈ ಮನೇಲಿ ಬೇರೆಯವ್ರು ಅಡುಗೆ ಮಾಡೋದು ಅಂತ ರೂಲ್ಸ್ ಏನಾದರೂ ಬರ್ದಿಟ್ಟಿದ್ದೀರಾ ಹೆಂಗೆ ಅಂತ ಸೂರ್ಯ ಕೇಳಿದಾಗ, ಅಪ್ಪ ರೋಹಿಣಿಗೆ ಅಡುಗೆನೇ ಮಾಡೋದಕ್ಕೆ ಬರೋದಿಲ್ಲಪ್ಪ ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ, ಹಾಗಾದ್ರೆ ಎಲ್ರಿಗೂ ತಿನ್ನೋದಕ್ಕೆ ಮಾತ್ರ ಬರುತ್ತಲ್ವಾ, ಹಾಗಾದ್ರೆ ಈ ಮನೇಲಿ ಮೀನ ಮಾತ್ರ ಅಡುಗೆ ಮಾಡಬೇಕಾ, ಅವಳನ್ನೇನು ಕೆಲಸದವಳು ಅಂತ ಅನ್ಕೊಬಿಟ್ಟಿದ್ದೀರಾ ಅಂತ ಸೂರ್ಯ ಹೇಳ್ತಿರೋವಾಗ, ಸೂರ್ಯ ಕೇಳಿದ ಪ್ರಶ್ನೆಗೆ ಯಾರಾದರೂ ಉತ್ತರ ಕೊಡಿ, ಮೀನಾ ಮಾತ್ರ ಈ ಮನೇಲಿ ಅಡುಗೆ ಮಾಡಬೇಕಾ, ಬೇರೆಯವರೆಲ್ಲ ಕುತ್ಕೊಂಡು ತಿನ್ಬೇಕಾ, ನಿಮ್ಗೆಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ರವಿ, ಅಪ್ಪ ನಾನೇ ಅಡುಗೆ ಮಾಡ್ತೀನಿ ಬಿಡಪ್ಪ, ಹೋಟ್ಲಲ್ಲಿ 10 ಜನಕ್ಕೆ ಅಡುಗೆ ಮಾಡ್ತೀನಿ, ಮನೇಲಿರೋ 4 ಜನಕ್ಕೆ ಅಡುಗೆ ಮಾಡೋದಕ್ಕೆ ಆಗೋದಿಲ್ವಾ, ನಾನೇ ಮಾಡ್ತೀನಿ ಬಿಡಪ್ಪ ಅಂತ ಹೋಗ್ತಿರುವಾಗ ಸೂರ್ಯ ರವಿನ ತಡೆದು, ಹೋಟ್ಲಲ್ಲೇ ನೀನು ಅಡುಗೆ ಮಾಡಿಬಿಟ್ಟು ಅಲ್ಲೇ ಸುಸ್ತಾಗಿರುತ್ತೆ ಕಣೋ, ಮನೆಗೆ ಬಂದು ನೀನೇ ಅಡುಗೆ ಮಾಡಬೇಕಾ, ಅದೆಲ್ಲ ಏನು ಬೇಡವೋ ಅಂತ ಹೇಳಿ, ಅಪ್ಪ ಮೊದಲೆಲ್ಲ ಸಕ್ಕರೆನೇ ಅಲ್ವೇನಪ್ಪ ಅಡುಗೆ ಮಾಡ್ತಿದ್ದು, ಈಗ ಅಡುಗೆ ಮನೆ ಹತ್ರನೇ ಹೋಗೋದಿಲ್ಲ, ಕಸ್ತೂರಿ ಆಂಟಿನ ಕರ್ಕೊಂಡು ಸುಮ್ಮನೆ ವಿಡಿಯೋ ಮಾಡಿಸ್ಕೊತಿದ್ದಾರಪ್ಪ, ಅದಕ್ಕೆಲ್ಲ ಟೈಮ್ ಇರುತ್ತೆ ಅವ್ರಿಗೆ ಅಂತ ಸೂರ್ಯ ಎಲ್ರಿಗೂ ಚೆನ್ನಾಗಿ ಬೈತಿರ್ತಾನೆ. ನಂತರ ನೋಡು ಮೀನಾ, ಈಗಾಗಲೇ ಟೈಮ್ ಆಗಿದೆ, ನೀನೇನು ಅಡುಗೆ ಮಾಡೋದು ಬೇಕಾಗಿಲ್ಲ, ನಾನು ಹೋಗಿ ಹೊರಗಡೆ ಹೋಟ್ಲಿಂದ ತೊಗೊಂಡು ಬರ್ತೀನಿ ಅಂತ ಸೂರ್ಯ ಹೇಳ್ತಿರುವಾಗ, ಅದೆಲ್ಲ ಏನು ಬೇಡ ರೀ, ಹೋಟ್ಲ್ ಊಟ ಮಾವನ್ಗೆ ಬರಲ್ಲ, ನಾನೇ ಅಡುಗೆ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಬೇಡ ಸುಮ್ಮನೆ ರಮ್ಮ ಮೀನಾ, ನಾನು ಒಂದಿನ ಹೋಟ್ಲಲ್ಲಿ ಊಟ ಮಾಡಿದ್ರೆ ಏನೂ ಆಗೋದಿಲ್ಲ, ಮೊದಲು ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ತೊಗೊಂಡು ಚೆನ್ನಾಗಿ ರೆಸ್ಟ್ ಮಾಡಮ್ಮ ಅಂತ ಹೇಳಿದಾಗ, ಲೋ ಸೂರ್ಯ ನೀನು ಅದಕ್ಕೆ ನೋಡ್ಕೊಳ್ಳೋ, ನಾನು ಹೋಗಿ ಊಟ ತೊಗೊಂಡು ಬರ್ತೀನಿ ಅಂತ ರವಿ ಹೇಳ್ತಾನೆ.
ನಂತರ ಬಾರೋ ಊಟ ತಗೊಂಡ್ ಬರೋಣ ಅಂತ ಮನೋಜನ್ನ ರವಿ ಕರೆದಾಗ, ಏನೋ ನಾನು ಬಿಸ್ನೆಸ್ ಮೆನು ಕಡೋ, ನಾನು ಹೋಟ್ಲಲ್ಲಿ ಪಾರ್ಸಲ್ ತರೋದಕ್ಕೆಲ್ಲ ಬಂದ್ರೆ ನನ್ನ ಇಮೇಜ್ ಏನಾಗಬೇಕು ಅಂತ ಮನೋಜ ಕೇಳ್ತಾನೆ. ಓ ಹಾಗಾದ್ರೆ ಬಿಸ್ನೆಸ್ ಮೆನ್ಗೆ ಹೊಟ್ಟೆ ಹಸ್ವಾಗೋದಿಲ್ವಾ, ಈಗ ಬರ್ತೀಯಾ ಇಲ್ವಾ ಅಂತ ರವಿ ಕೇಳ್ತಿರುವಾಗ, ಲೋ ಪೆಂಗ್ ಬೆಡ್ ಇದೆ, ತಟ್ಟೆ ತುಂಬಾ ಹಾಕೊಂಡು ಚೆನ್ನಾಗಿ ಇಳಿಸ್ತೀಯಾ, ಹೋಗೋ ಅವನ ಜೊತೆ ಅಂತ ರಂಗನಾಥ್ ಅವ್ರಿಗೆ ಗದರ್ದಾಗ, ಸರಿ ಬಾರೋ ಹೋಗಿದ್ ಬರೋಣ ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ ಮೀನಾ ಹತ್ರ ಬಂದು ಮೊದಲು ನೀನು ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಈ ಕಡೆ ಶಾಂತಿಗೆ ಬುದ್ಧಿ ಹೇಳೋದಕ್ಕೆ ಅಂತ ರಂಗನಾಥ್ ಅವ್ರ ರೂಮ್ಗೆ ಹೋಗ್ತಾರೆ. ಆಗ ಶಾಂತಿ ಅಲ್ಲಿಂದ ಎದ್ದು ಆಚೆಗೆ ಬಂದಾಗ ಅವಳಿಂದನೇ ರಂಗನಾಥ್ ಅವ್ರು ಕೂಡ ಆಚೆಗೆ ಬಂದು ಶಾಂತಿಗೆ ಬುದ್ಧಿ ಹೇಳ್ತಿರ್ತಾರೆ. ಎಲ್ಲರ ಮುಂದೆ ನನ್ನ ಎಷ್ಟೊಂದು ಬಿಟ್ಟಿದ್ರೆ ಹೊಡೆದೇ ಬಿಡ್ತಿದ್ರಿ ಅಲ್ವಾ ಅಂತ ಶಾಂತಿ ಕೇಳಿದಾಗ, ನೀನ್ ಮಾಡಿದ್ದು ಸರಿನೇನೆ, ನೀನ್ ಮಾಡಿರೋ ಕೆಲಸ ಅಂತದ್ದು, ನೀನ್ ಮಾಡಿರೋ ಕೆಲಸಕ್ಕೆ ನೀನ್ ಬೈದೇನೆ ಬೇರೆ ದಾರಿನೇ ಇರಲಿಲ್ಲ, ಈ ಮನೆ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ನಿನ್ನ ಬೈದಿದ್ದು ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಬೈರಿ ನಾನು ಬೇಡ ಅಂತ ಹೇಳಲಿಲ್ಲ, ಆದ್ರೆ ಹೂ ಕಟ್ಟೋಳ ಮುಂದೆನೆ ಬೈದ್ಬಿಟ್ರಲ್ಲ ನನ್ನ, ಅವಳ ಮುಂದೆ ನನ್ನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ರಲ್ರಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು ಮೀನಾ ಬಗ್ಗೆ ಮೊದಲು ಮಾತಾಡೋದನ್ನ ನಿಲ್ಸೆ, ನಮ್ಗೆ ಬೇರೆ ಒಬ್ರು ಗೌರವ ಕೊಡ್ಬೇಕು ಅಂತಂದ್ರೆ ಮೊದಲು ನಾವು ಅವ್ರಿಗೆ ಗೌರವ ಕೊಡ್ಬೇಕು. ಈಗಲೂ ಕೂಡ ನೀನ್ ಮಾತಾಡೋದು ನೋಡಿ ಹೇಗಿದೆ, ಮೀನಾ ನಮ್ಮ ಕುಟುಂಬದಲ್ಲಿ ಒಬ್ಳು ಅಂತ ನೀನು ಅನ್ಕೊಂಡೇ ಇಲ್ಲ. ಅದ್ ಸರಿ, ಇದೇ ಕೋಪನ ಶ್ರುತಿ ಮೇಲೆ ತೋರಿಸು ನೋಡೋಣ, ಮೀನಾಗಿ ಮಾಡಿದ್ಯಲ್ಲ ಅದೇ ರೀತಿ ನೀನು ಶ್ರುತಿ ಮುಖದ ಮೇಲೆ ಏನಾದ್ರು ನೀರು ಹಾಕ್ಬಿಡ್ತೀಯಾ, ಆ ರೀತಿ ಏನಾದ್ರು ನೀನು ಮಾಡಿದೆ ಅಂತ ಇಟ್ಕೋ. ಶ್ರುತಿ ಅವಳು ಹೇಳಿದ್ಲಲ್ಲ ಹಾಗೆ ನಿನ್ ಮುಖದ ಮೇಲೆ ಸುಡೋರು ಇರೋ ತಂದು ಹೊಯ್ತಿದ್ಲು, ಅದಾದ್ಮೇಲೆ ಅವ್ರ ಅಪ್ಪ ಅಮ್ಮ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ತಿದ್ರು. ಅದೇ ರೀತಿ ರೋಹಿಣಿ ಕೂಡ ಮಲೇಷಿಯಾ ಸೊಸೆನೇ ಆಗಿದ್ದಿದ್ರೆ ಆಗ್ಲೂ ನೀನು ಅದೇ ರೀತಿ ಮಾಡ್ಬಿಡ್ತಿದ್ದೆ ಅಂತ ಕೇಳಿದಾಗ, ಹಾಗಾದ್ರೆ ನೀವು ನನ್ನ ಮನೆ ಹಳಿ ಅಂತ ಹೇಳ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ನೀನ್ ಮಾಡಿರೋ ಕೆಲಸಕ್ಕೆ ಇನ್ನೇನಂತಾರೆ, ಎಲ್ಲಾ ಸೊಸೆಂದ್ರನ್ನು ಒಂದೇ ರೀತಿ ನೋಡು, ಸೊಸೆಂದಿರ ಜೊತೆ ಈ ತರ ಎಲ್ಲ ನಡ್ಕೋಬೇಡ ಅಂತ ಹೇಳಿದ್ರೆ ನೀನ್ ಕೇಳೋ ಹಾಗೆ ಕಾಣ್ತಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ ಶಾಂತಿ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾಳೆ. ಆಗ ಶಾಂತಿನ ರಂಗನಾಥ್ ಅವ್ರು ತಡೆದ್ ನಿಲ್ಸಿ, ಒಂದ್ ವಿಷಯನ ಅರ್ಥ ಮಾಡ್ಕೋ ಶಾಂತಿ, ಮೀನಾ ಭಯ ಪಟ್ಕೊಂಡು ನಿನ್ ಜೊತೆ ಆ ರೀತಿ ನಡ್ಕೋತಿಲ್ಲ, ಅತ್ತೆಗೆ ಮರ್ಯಾದೆ ಕೊಡ್ಬೇಕಲ್ಲ ಅಂತ ತಾಳ್ಮೆಯಿಂದ ಇದ್ದಾಳೆ. ಭಯ ಪಡೋದಕ್ಕೂ ಮರ್ಯಾದೆ ಕೊಡೋದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ನಿನ್ಗೆ, ಅದಕ್ಕೆ ನೀನ್ ಈ ರೀತಿ ನಡ್ಕೋತಿದ್ಯಾ. ಮೀನಾ ತಾಳ್ಮೆಗೂ ಒಂದ್ ಮಿತಿ ಅಂತ ಇದೆ ಕಣೆ, ಅದೆಲ್ಲ ಅವಳು ಮೀರ್ ನಿಂತ್ರೆ ನೀನೇ ಕಷ್ಟಪಡ್ಬೇಕಾಗತ್ತೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ತಾಳ್ಮೆ ಕಳ್ಕೊಂಡ್ರೆ ಏನ್ರಿ ಮಾಡ್ತಾಳ ಅವಳು, ನನ್ನೇ ಹೊಡೆದ್ಬಿಡ್ತಾಳ ಅಂತ ಶಾಂತಿ ಹೇಳ್ತಿರುವಾಗ, ಆ ಮಗು ಪ್ರೀತಿ ಕಟ್ಬಿಡೋಳೆ ಹೊರತು ಅಧಿಕಾರ ಕಟ್ಬಿಡೋಳಲ್ಲ ಕಣೆ, ನೀನ್ ಮಾಡೋ ಕೆಟ್ಟತನದಿಂದ ನಿನ್ಗೆ ಆಪತ್ ಬರ್ಬೋದು. ಮೀನನ್ನ ಸಾಮಾನ್ಯದವಳು ಅಂತ ನೀನ್ ಅನ್ಕೋಬೇಡ, ಮದ್ವೆಗೂ ಮುಂಚೆ ಬಡ್ಡಿ ಕೊಡ್ತಿದ್ನಲ್ಲ ಅವನನ್ನೇ ಬಿಡದೆ ಕೈಕಾಲ್ ಕಟ್ಟಾಕ್ದವಳವಳು. ಶ್ರುತಿ ಆದ್ರೂ ಪರವಾಗಿಲ್ಲ ಕಣೆ, ನೀನ್ ಆ ರೀತಿ ಏನಾದ್ರು ನಡ್ಕೊಂಡ್ರೆ ಅವಳು ಎದುರಿಗೇನೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಡ್ತಾಳೆ. ಆದ್ರೆ ಮೀನಾ ಹಾಗಲ್ಲ, ಅವತ್ ಡ್ಯಾನ್ಸ್ ಕ್ಲಾಸಲ್ಲಿ ಕೆಟ್ಟದ್ ನಡೀತು ಅಂತ ಅವ್ರ ಮನೆಯವರೆಲ್ಲ ಮನೆಗೆ ಬಂದು ಗಲಾಟೆ ಮಾಡಿದ್ರು ಗೊತ್ತೇನೆ, ಅಂತ ಸಮಯದಲ್ಲಿ ಮೀನಾ ನಿನ್ ಮೇಲೆ ಕೈ ಮಾಡೋದಕ್ಕೆ ಬಂದು ಅವಳ ಕೈನೇ ತಿರ್ಗಿಸಿಟ್ಕೊಂಡಿದ್ಲು. ನೋಡಿದ್ಯಾ ಅದನ್ನ, ಅವಳಿಗೆ ನಿನ್ ಮೇಲೆ ಮರ್ಯಾದೆ ಅಕ್ರೆ ಎಷ್ಟಿದೆ ಅಂತ. ನೀನ್ ಅವಳಿಗಂತ ಮರ್ಯಾದೆ ಕೊಡದೇ ಇದ್ರು ಪರವಾಗಿಲ್ಲ, ಅವಳ ಜೊತೆ ಚೆನ್ನಾಗಿರು, ಎಲ್ಲೇ ಮೀರ್ ಏನಾದ್ರು ನಿಂತ್ಕೊಂಡೆ ಅಂತ ಅನ್ಕೋ, ನೀನ್ ಏನ್ ಹೇಳಿದ್ರು ಅವಳು ಕೇಳ್ದೆ ಅವಳ ಪಾಡ್ಗಳು ಹೋಗ್ತಾನೆ ಇರ್ತಾಳೆ. ನಿನ್ ಮೇಲಿನ ಮರ್ಯಾದೆಯಿಂದ ಈ ರೀತಿ ನಡ್ಕೋತಿದ್ದಾಳೆ ಅಷ್ಟೇ ಅವಳು, ನೀನ್ ಹೀಗೆ ನಡ್ಕೋತಾನೆ ಇದ್ರೆ ಯಾವತ್ತಾದ್ರೂ ಒಂದ್ ದಿವಸ ನಾನು ಹೇಳ್ದಾಗೆ ಆಗುತ್ತೆ ನೋಡ್ತಿರು ಅಂತ ರಂಗನಾಥ್ ಅವ್ರು ಶಾಂತಿಗೆ ಬುದ್ಧಿ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಶಾಂತಿ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಈ ಕಡೆ ಸೂರ್ಯ ಬಂದ್ ನೋಡಿ, ಏನೇ ಮೀನಾ ಮೈಯೆಲ್ಲ ಇಷ್ಟೊಂದು ಸುಡ್ತಾ ಇದೆ, ಬಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಿರುವಾಗ, ಅದೆಲ್ಲ ಏನು ಬೇಡ ರೀ ಅಂತ ಮೀನಾ ಹೇಳ್ತಾಳೆ. ಮೈಯೆಲ್ಲ ಸುಡ್ತಾ ಇದೆ ಮೀನಾ, ನಾನು ಹೋಗಿ ಮಾತ್ರ ಏನಾದ್ರು ತಗೊಂಡ್ ಬರ್ತೀನಿ ಅಂತ ಸೂರ್ಯ ಹೇಳಿದಾಗ, ಅದೆಲ್ಲ ಏನು ಬೇಡ ರೀ, ನೀವು ನನ್ನ ಜೊತೆನೇ ಇರಿ ಸಾಕು ಅಂತ ಮೀನಾ ಹೇಳ್ತಾಳೆ. ಹೀಗೆ ಬಿಟ್ರೆ ಜ್ವರ ಇನ್ನೂ ಜಾಸ್ತಿ ಆಗುತ್ತೆ ಕಣೆ, ಸರಿ ಇರು ಅಂತ ಹೇಳಿ ಸೂರ್ಯ ಹೋಗಿ ಅಡಿಗೆ ಮನೇಲಿ ಕಷಾಯ ಮಾಡ್ಕೊಂಡು ಬಂದು, ಮೀನಾ ಕಷಾಯ ರೆಡಿ ಆಯ್ತು ತಗೋ ಕುಡಿ, ಬೇಗ ಬೇಗ ಹುಷಾರಾಗ್ಬಿಡ್ತಿ ಅಂತ ಸೂರ್ಯ ಹೇಳ್ತಾನೆ. ಕಷಾಯ ಎಲ್ಲ ಕುಡ್ದಾದ್ಮೇಲೆ ಮೀನಾ ಸೂರ್ಯನ್ ನೋಡ್ತಾ ಅಳೋದಕ್ಕೆ ಶುರು ಮಾಡ್ತಾಳೆ. ಮೀನಾ ಏನೇ ಆಯ್ತು, ಯಾಕೆ ಹೇಳ್ತಿದ್ಯಾ, ಆಗ್ತಿಲ್ವೇನೆ ನಿನ್ಗೆ, ಡಾಕ್ಟರ್ ಹತ್ರ ಹೋಗೋಣವಾ, ನೀನ್ ಹೀಗೆ ಹೇಳ್ತಾ ಇದ್ರೆ ನನ್ಗೆ ಭಯ ಆಗುತ್ತೆ ಕಣೆ ಅಂತ ಸೂರ್ಯ ಹೇಳ್ತಿರುವಾಗ, ಹಾಗೇನು ಇಲ್ಲ ರೀ ನನ್ಗೆ ಇವಾಗ ಪರವಾಗಿಲ್ಲ ಅಂತ ಮೀನಾ ಹೇಳ್ತಾಳೆ. ಮತ್ತಿನ್ಯಾಕೆ ಹೀಗೆ ಹೇಳ್ತಿದ್ಯಾ, ಏನಾಯ್ತು ಅಂತ ಹೇಳು, ನೀನ್ ಹೀಗೆ ಮಕ್ಕಳ ತರ ಹೇಳ್ತಾ ಇದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಏನಾಯ್ತು ಅಂತ ಹೇಳಮ್ಮ ಅಂತ ಸೂರ್ಯ ಕೇಳಿದಾಗ, ನಿಮ್ಗೆ ಗೊತ್ತಾಗ್ಲೇಬಾರ್ದು ಅಂತ ಅನ್ಕೊಂಡೆ ರೀ, ಆದ್ರೆ ನನ್ನ ಕೈಲಿ ಮುಚ್ಚಿಡೋದಕ್ಕೆ ಆಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಅಂತದ್ ಏನಾಯ್ತು ಅಂತ ಕೇಳಿದಾಗ, ಕನಕಗೆ ನಾನು ಹೊಡೆದ್ಬಿಟ್ಟೆ ರೀ ಅಂತ ಹೇಳ್ತಾ ಮೀನಾ ಅಳೋದಕ್ಕೆ ಶುರು ಮಾಡ್ತಾಳೆ. ಏನು ಹೊಡೆದ್ಬಿಟ್ಯಾ, ಅವಳಿಗೆ ಯಾಕೆ ಮೀನಾ ನೀನು ಹೊಡಿಯೋದಕ್ಕೆ ಹೋದೆ, ಪಾಪ ಅವಳು ಇನ್ನೂ ಚಿಕ್ಕವಳು ಅಂತ ಸೂರ್ಯ ಹೇಳಿದಾಗ, ಅವಳು ನನ್ನ ಜೊತೆ ಜಗಳ ಮಾಡಿದ್ಲು ರೀ ಅಂತ ಮೀನಾ ಹೇಳ್ತಾಳೆ. ಯಾರು, ಕನಕನ, ನಿನ್ ಜೊತೆಗೇನಾ, ಅಕ್ಕ ಅಕ್ಕ ಅಂತ ಅಷ್ಟೊಂದು ಪ್ರೀತಿ ಮಾಡ್ತಾಳೆ ನಿನ್ನ, ನಿನ್ ಜೊತೆ ಜಗಳ ಮಾಡಿದ್ಲು ಅಂತಂದ್ರೆ ಏನೇ ಅರ್ಥ, ನೀವಿಬ್ರು ಚೆನ್ನಾಗೇ ಇದ್ರಲ್ಲ ಅಂತ ಸೂರ್ಯ ಕೇಳಿದಾಗ, ಇಲ್ಲ ರೀ ಜಗಳ ಆಯ್ತು, ಕೋಪ ಮಾಡ್ಕೊಂಡು ನಾನು ಅವಳಿಗೆ ಹೊಡೆದ್ಮೇಲೆ ನಾನು ಅವಳ ಜೊತೆ ಮಾತಾಡೇ ಇಲ್ಲ, ಇವತ್ತು ನಾನು ಅವಳಿಗೆ ಹೊಡೆದ್ಬಿಟ್ಟೆ ರೀ, ಇನ್ಮೇಲೆ ನನ್ನ ಜೊತೆ ಮಾತಾಡಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ಲು ಅಂತ ಮೀನಾ ಹೇಳ್ತಾಳೆ. ಅಲ್ವೇ ಮೀನಾ, ನಿನ್ ತಮ್ಮ ಆದ್ರೆ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಡ್ತಾನೆ, ಆದ್ರೆ ಕನಕ ಆ ರೀತಿ ಅಲ್ಲ ಕಣೆ, ನಿನ್ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾಳೆ, ಒಳ್ಳೆ ಹುಡುಗಿ ಅವಳು, ಅಂತದ್ರಲ್ಲಿ ಏನಕ್ಕೆ ನೀವಿಬ್ರು ಜಗಳ ಮಾಡ್ಕೊಂಡ್ರಿ ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಅವ್ರ ಅಮ್ಮನ ಮನೇಲಿ ನಡೆದಿರುವಂತ ಕಥೆನೆಲ್ಲ ಹೇಳಿ, ಅವಳು ನಿನ್ ಗಂಡ ರೌಡಿ ಅಂದ್ಲು ರೀ, ಜಾಸ್ತಿ ಮಾತಾಡ್ತಾನೆ ಇದ್ಲು, ಅದಕ್ಕೆ ಹೊಡೆದ್ಬಿಟ್ಟೆ, ಅರುಣ್ ಅವಳ ಹತ್ರ ಏನ್ ಹೇಳಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಆದ್ರೆ ನೀವೇ ಹೋಗಿ ಅವ್ರನ್ನ ಕಾಪಾಡಿರೋ ತರ ನಾಟಕ ಮಾಡಿ ನೀವೇ ಅವ್ರಿಗೆ ಹೊಡಿಸಿದ್ದೀರಾ ಅಂತ ಹೇಳಿದಾರ್ರಿ, ಕನಕ ಕೂಡ ಅದನ್ನೇ ನಂಬ್ಕೊಂಡು ಬಂದು ಮಾತಾಡಿದ್ಲು, ನಾನು ಅವಳ ಕೋಪದಲ್ಲಿ ಹೊಡೆದ್ಬಿಟ್ಟೆ ರೀ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಅಲ್ಲಮ್ಮ ಮೀನಾ, ಮದ್ವೆ ಆಗೋವರೆಗೂ ಪ್ರೀತಿಯಿಂದ ಇದ್ರಿ, ಅದಾದ್ಮೇಲೆ ಜಗಳ ಮಾಡೋದಕ್ಕೆ ಶುರು ಮಾಡ್ಬಿಟ್ರಾ, ಅಲ್ಲಿ ಕನಕನ್ ತಪ್ಪು ಏನೂ ಇಲ್ಲ ಕಣೆ, ಅಲ್ಲೇನ್ ನಡೀತು ಅಂತ ನನಗೆ ಚೆನ್ನಾಗಿ ಗೊತ್ತು, ಅರುಣ್ ಒಳ್ಳೆ ಗೇಮ್ ಪ್ಲಾನೇ ಮಾಡಿದ್ದಾನೆ ಅಂತ ಸೂರ್ಯ ಹೇಳ್ತಿರೋವಾಗ, ಒಂದ್ ವೇಳೆ ಅವರು ಕೂಡ ಏನಾದ್ರು ತಪ್ಪಾಗಿ ಅನ್ಕೊಂಡಿದ್ರೆ ಅಂತ ಮೀನಾ ಹೇಳ್ತಾಳೆ. ಅದೆಲ್ಲ ಏನೂ ಇಲ್ಲ ಮೀನಾ, ಅವ್ನು ಶಕುನಿ ಕೆಲಸ ಮಾಡ್ತಿದ್ದಾನೆ ಅಷ್ಟೇನೆ, ನಮಗೂ ಕನಕನ್ಗೂ ಮಧ್ಯೆ ಗ್ಯಾಪ್ ಬರ್ಲಿ ಅಂತ ಈ ರೀತಿ ಎಲ್ಲ ಮಾಡ್ತಿದ್ದಾನೆ, ನೇರವಾಗಿ ಬರೋದಕ್ಕಾಗದೆ ಕನಕನ್ ಮೂಲಕ ಇದನ್ನೆಲ್ಲ ಮಾಡಿಸ್ತಿದ್ದಾನೆ, ಸರಿ ಬಿಡು, ನೀನು ಅದನ್ನೆಲ್ಲ ನೆನ್ಸ್ಕೊಂಡು ಚಿಂತೆ ಮಾಡ್ಬಿಡ ಅಂತ ಸೂರ್ಯ ಹೇಳಿದಾಗ, ಕನಕ
ಕನಕ ಯಾವತ್ತೂ ನನ್ನ ಜೊತೆ ಆ ರೀತಿ ಎಲ್ಲ ಮಾತಾಡಲೇ ಇಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಅವಳಾಗ ಅವಳು ಎಲ್ಲಿ ಮಾತಾಡಿದಾಳೆ ಮೀನಾ, ಮಾತಾಡೋ ಹಾಗೆ ಮಾಡಿದ ಅವನು. ನೀನು ಅದನ್ನೆಲ್ಲ ನೆನೆಸ್ಕೊಂಡು ಚಿಂತೆ ಮಾಡಬೇಡ, ನಾನು ಕನಕನ ಜೊತೆ ಮಾತಾಡ್ತೀನಿ ಬಿಡು. ಅವಳು ಇನ್ನೂ ಚಿಕ್ಕವಳು ಕಣೆ, ಹೀಗೆ ಅಕ್ಕ ತಂಗಿರಿಬ್ರು ಜಗಳ ಮಾಡ್ಕೋಬಾರ್ದು. ಪಾಪ ಅವಳು, ನಾನು ಅವಳಿಗೆಲ್ಲನೂ ಅರ್ಥ ಮಾಡಿಸ್ತೀನಿ. ನಮ್ದು ಯಾವ ತಪ್ಪು ಇಲ್ಲ ಅಂತಂದ್ಮೇಲೆ ನೀನು ಯಾಕೆ ಹೇಳ್ತಿದ್ಯಾ, ಬಿಡು ಎಲ್ಲ ಸರೋಗ್ಬಿಡುತ್ತೆ ಅಂತ ಸೂರ್ಯ ಹೇಳಿ ನೀನು ಮಲ್ಕೋ ಅಂತ ಹೇಳಿ ಮೀನನ್ ಮಲಗಿಸ್ತಾನೆ ಸೂರ್ಯ. ನಂತರ ಸೂರ್ಯ ಅರುಣ್ ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿರೋದು ಅಂತ ಸೂರ್ಯನಿಗೆ ಗೊತ್ತಾಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.